ಕಳೆದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಎಲ್ಲೆಡೆ ಖಂಡನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯುದ್ಧಕ್ಕೆ ನಾವು ರೆಡಿ, ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಾವು ಹೋಗ್ತೀವಿ. ಈಗಾಗಲೇ ನಮಗೆ ಸೇನೆಯಿಂದ ಸಂದೇಶ ಕೂಡ ಬಂದಿದೆ, ಸಿದ್ಧರಾಗಿ ಯಾವುದೇ ಕ್ಷಣದಲ್ಲೂ ಯುದ್ಧ ಆಗಬಹುದು ಅಂತ ಕೂಡ ಸೇನೆ ಹೇಳಿದ್ರು. ಸೊ ಹಾಗಾಗಿ ತುಮಕೂರಿನಲ್ಲಿ ಮಾಜಿ ಸೈನಿಕರಿಂದ ಹೇಳಿಕೆಗಳನ್ನ ಕೂಡ ಈಗ ಕೊಡ್ಲಾಗ್ತಾ ಇದೆ. ಸ್ಥಳೀಯರ ಸಹಕಾರ ಇಲ್ಲದೆ ಈ ಒಂದು ಪಹಲ್ಗಾಮ್ನಲ್ಲಿ ಏನ್ ದಾಳಿ ಆಯ್ತಲ್ಲ ಅದು ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಯೋಧರು. ಸ್ಥಳೀಯರು ಆಶ್ರಯ ಕೊಟ್ಟಿರೋದ್ರಿಂದಲೇ ಹೀನ ಕೃತ್ಯ ಆಗಿದೆ ಅಂತ ಹೇಳಿ ಮಾಜಿ ಸೈನಿಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಇದು. ನೋಡಿ, ಪಲ್ವಾಮಾ ಜೋ ಅಭಿ ಇದ್ದದ್ದು ವಾರ ಮುಖಾಂತರ ನಮ್ಮ ಇಡೀ ಮಾಜಿ ಸೈನಿಕರಿಗೆ ಮೆಸೇಜ್ ಬಂದಿದೆ ಆಲ್ರೆಡಿ. ರೆಡಿ ಟು ಮೂವ್. ಯಾರಿಗೆ ಇದೆಯೋ ಅವರು ಹೋಗಬೇಕು ಅಂತ. ರಿಟೈರ್ಡ್ ಆದಮೇಲೆ 3 ವರ್ಷ ಮತ್ತು 5 ವರ್ಷ ಇರುತ್ತೆ. ಅದರಲ್ಲಿ ಅವ್ರಿಗೆ ಅವ್ರಿಗೆ ಅಲ್ಲೇ ರೀಕಾಲ್ ಮಾಡಿದೆ. ಅದಲ್ಲದೆ ಬೇರೆಯವರು ವಾಲಂಟಿಯರ್ ಹೋಗೋಂಥವ್ರು ರೆಡಿ ಇರ್ರಿ ಅಂತೇಳಿ ನಾವು ಈಗಲೂ ಕರೆದ್ರೆ ನಾವು ಕಣ್ಣು ಮುಚ್ಕೊಂಡು ಹೋಗ್ತೀವಿ. ಯಾಕೆ ಗೊತ್ತಾ, ನಮಗೆ ಅನ್ನ ಈಗಲೂ ಸಾಯೋವರೆಗೂ ಅನ್ನ ಕೊಡ್ತಾ ಇದ್ದಾರೆ, ಪೆನ್ಷನ್ ಕೊಡ್ತಾ ಇದ್ದಾರೆ. ನಾವು ಪೆನ್ಷನ್ ತಿನ್ಕೊಂಡು ಇರೋಕ್ಕಾಗಲ್ಲ. ನಾವು ಇವತ್ತು ಕರೆದ್ರೆ ಹೋಗಿ ದೇಶಕ್ಕೋಸ್ಕರ ಯುದ್ಧ ಮಾಡೋಕ್ಕೆ ರೆಡಿ ಇದ್ದೀವಿ. ಆ ಶತ್ರುಗಳು ಬಡ್ದು ಮುಂದೆ ನಮ್ಮ ಮಕ್ಕಳು ಶಾಂತಿಯುತವಾಗಿ ಇರಲಿ ಅಂತೇಳಿ ನಾನು ಇವತ್ತು ಆದಷ್ಟು ಬೇಗ ಯುದ್ಧ ನಡೀಲಿ ಅಂತ ನಾನು ಅದಕ್ಕೆ ಜಯಕಾರ. ಸರ್, ಪಹಲ್ಗಾಮ್ ಟೆರರಿಸ್ಟ್ ಆ್ಯಕ್ಚುಲಿ ಅದು ಆಗಬಾರ್ದಿತ್ತು. ಮತ್ತೆ ಇದೆಲ್ಲ ಸುಮಾರು ಸಲ ಆಗ್ತಾಯಿದೆ. ಇದಕ್ಕೊಂದು ಅಂತಿಮ ದಾರಿ ಸರ್ಕಾರ ಕಂಡುಕೊಳ್ಳೇಬೇಕು. ಮತ್ತು ಯಾವುದೇ ಕಾರಣಕ್ಕೆ ಇಂಡಿಯಾದಲ್ಲಿ ಈ ಥರ ಮಾಡೋಂಥ ಯಾವುದೇ ಕಂಟ್ರಿ ಆಗ್ಬೋದು ಈ ಥರ ಮಾಡೋದಕ್ಕೆ ಧೈರ್ಯ ಬರಬಾರ್ದು. ಆ ರೀತಿಯಾದಂಥ ಒಂದೇ ಬುಡು ಸಮೇತ ಕಿತ್ತಾಕೋಂಥ ನಿರ್ಧಾರನ ಸರ್ಕಾರ ತಗೋಬೇಕು, ಸರ್ಕಾರ ಕೊಡಬೇಕು. ಸೇನೆ ಮಾಡುತ್ತೆ, ಸೈನ್ಯಗೆ ಧೈರ್ಯ ಇದೆ. ಅದು ಯಾವುದೋ ಒಂದು ಸೈನ್ಯ ನಾನು ಹೆಂಗೆ ಮಾಡ್ತೀನಿ ಎಲ್ಲಿ ಮಾಡ್ತೀನಿ ಅಂತ ಕೇಳಿ ಮಾಡಲ್ಲ. ಯಾವುದೋ ನಾವು ಸುಮ್ಮನೆ ಹೇಳೋದಲ್ಲ, ಅದು ಮಾಡುತ್ತೆ. ಯಾವ ರೂಪದಲ್ಲಾದರೂ ಮಾಡುತ್ತೆ, ಅದು ಬೇರೆ ಮಾತೇ ಇಲ್ಲ, ಗ್ಯಾರಂಟಿ ಆಗುತ್ತೆ. ಬಟ್ ಅದಕ್ಕೆ ಸರ್ಕಾರ ಅದಕ್ಕೆ ಬೆಂಬಲವಾಗಿರ್ಬೇಕು ಅಷ್ಟೇ. ಜೊತೆಯಲ್ಲಿ ದೇಶದ ಎಲ್ಲ ಸಾರ್ವಜನಿಕರಿದು ನೋಡಿ, ಫಸ್ಟು ನೇಷನ್ ಫಸ್ಟು, ಸೆಲ್ಫ್ ನೆಕ್ಸ್ಟು. ನಮ್ಮದು ಅದೇ ಲೋಗೋ. ನಮಗೆ ನಮ್ಮ ದೇಶ ಇದ್ದರೆ ನಮ್ಮ ಆಟಗಳೆಲ್ಲ, ನಾವೆಲ್ಲ ಮನೆ ಮಠ ಸೈಟು ಕಾರು ಎಜುಕೇಷನ್. ನಮ್ಮ ಸೇನೆ ಮೇಲೆ ಹೆಮ್ಮೆ, ಖುಷಿ, ಧೈರ್ಯ ಯಾಕೆಂದ್ರೆ ಇದೇ ವಿಚಾರಕ್ಕೆ. ರಿಟೈರ್ಡ್ ಆದ್ರೂ ಕೂಡ ನಾವು ಈಗ ಕರೆದ್ರು ಹೋಗ್ತೀವಿ, ಪೆನ್ಷನ್ ಕೊಡ್ತಾ ಇಲ್ವಾ, ಜೀವನ ಪರ್ಯಂತ ಕೂತ್ಕೊಂಡು ತಿನ್ನೋದು ಮಾತ್ರ ಅಲ್ಲ, ಈಗಲೂ ರೆಡಿ ಇದೀವಿ ದೇಶ ಸೇವೆಗೆ ಅಂತಾರಲ್ಲ, ಅದಕ್ಕೆ ನಮ್ಮ ಸೇನೆ ಕಂಡ್ರೆ